ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವಾಗ ಅಂತ್ಯ ಆಗುತ್ತೆ ಅನ್ನೋದರ ಜೊತೆಗೆ ಈ ವರ್ಷ ಎಷ್ಟು ಶುಕ್ರವಾರಗಳು, ಎಷ್ಟು ಮಂಗಳವಾರಗಳು, ಹಾಗೆ ಎಷ್ಟು ಸೋಮವಾರಗಳು ಬಂದಿವೆ, ಯಾವ ದಿನ ಬಂದಿವೆ, ಇದರ ಜೊತೆಗೆ ಶ್ರಾವಣ ಮಾಸದಲ್ಲಿ ನಾವು ಆಚರಿಸುವ ಪ್ರಮುಖ ಹಬ್ಬಗಳು ಯಾವ್ಯಾವು ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಷಾಢ ಮಾಸ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದ್ದು, ನಂತರ ಪವಿತ್ರ ಹಬ್ಬಗಳ ಮಾಸವಾದಂತಹ ಶ್ರಾವಣ ಮಾಸ ಪ್ರಾರಂಭವಾಗಲಿದೆ. ಸನಾತನ ಪಂಚಾಂಗದ ಪ್ರಕಾರ 12 ಮಾಸಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರತಿ ಮಾಸಗಳು ಕೂಡ ಅದರದೇ ಆದ ಪವಿತ್ರತೆ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿವೆ. ಅದರಲ್ಲಿಯೂ ಅತ್ಯಂತ ಪವಿತ್ರ ಮಾಸವಾದಂತಹ ಈ ಶ್ರಾವಣ ಮಾಸ ಭೀಮನ ಅಮಾವಾಸ್ಯೆಗೆ ಆಷಾಢ ಮಾಸ ಮುಗಿದ ಮರುದಿನದಿಂದಲೇ ಪ್ರಾರಂಭವಾಗತ್ತೆ. ಮಾಸಗಳಲ್ಲಿಯೇ ರಾಜಮಾಸ ಅಂತ ಕೂಡ ಈ ಶ್ರಾವಣ ಮಾಸವನ್ನು ಕರಿತೀವಿ. ಪಂಚಾಂಗದ ಪ್ರಕಾರ 5ನೇ ಮಾಸವೇ ಈ ಶ್ರಾವಣ ಮಾಸವಾಗಿದ್ದು, ಮಹಾವಿಷ್ಣುವಿನ ನಕ್ಷತ್ರವಾದ ಶ್ರವಣ ನಕ್ಷತ್ರವು ಹುಣ್ಣಿಮೆ ಎಂದು ಬರುವುದರಿಂದ ಈ ಮಾಸವು ಶ್ರಾವಣ ಮಾಸವೆಂದು ಕರೆಯಲ್ಪಡುತ್ತದೆ. ಈ ವರ್ಷ ಅಂದರೆ 2026ರಲ್ಲಿ ಶ್ರಾವಣ ಮಾಸವು ಆಗಸ್ಟ್ 13ನೇ ತಾರೀಕು ಗುರುವಾರದಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 11ನೇ ತಾರೀಕು ಶುಕ್ರವಾರದಂದು ಮುಕ್ತಾಯವಾಗತ್ತೆ. ಶ್ರಾವಣ ಮಾಸ ಶುರುವಾದಾಗ ಮೊದಲಿಗೆ ನಾವು ಮಾಡೋ ಹಬ್ಬನೇ ನಾಗರ ಪಂಚಮಿ. ಆಗಸ್ಟ್ 16 ಮತ್ತು 17ನೇ ತಾರೀಕು ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀವಿ. ಇನ್ನು ಶ್ರಾವಣ ಮಾಸದ ಪ್ರಮುಖ ದಿನಗಳನ್ನು ನಾವು ನೋಡೋದಾದರೆ, ಈ ವರ್ಷ 4 ಸೋಮವಾರಗಳು ಶ್ರಾವಣ ಮಾಸದಲ್ಲಿ ಬಂದಿದೆ. ಮೊದಲನೇ ಸೋಮವಾರ ಆಗಸ್ಟ್ 17ನೇ ತಾರೀಕು, 2ನೇ ಸೋಮವಾರ ಆಗಸ್ಟ್ 24ರಂದು, 3ನೇ ಸೋಮವಾರ ಆಗಸ್ಟ್ 31ನೇ ತಾರೀಕಿರಲಿದ್ದು, ಕೊನೆಯ ಹಾಗೂ 4ನೇ ಸೋಮವಾರ ಸೆಪ್ಟೆಂಬರ್ 7ರಂದು ಇರುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಶುಕ್ರವಾರದಂದು ಮಾಡುವಂತಹ ಮುತ್ತೈದೆ ಪೂಜೆಗಳು, ಅದೇ ರೀತಿ ವರಮಹಾಲಕ್ಷ್ಮಿ ಪೂಜೆಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಇನ್ನು ಶುಕ್ರವಾರಗಳು ಯಾವ ದಿನ ಬಂದಿವೆ ಅನ್ನೋದನ್ನು ನೋಡೋದಾದರೆ, ಮೊದಲನೇ ಶ್ರಾವಣ ಶುಕ್ರವಾರ ಆಗಸ್ಟ್ 14ನೇ ತಾರೀಕು ದ್ವಿತೀಯ ತಿಥಿಯಂದು ಬಂದಿದೆ. 2ನೇ ಶುಕ್ರವಾರ ಆಗಸ್ಟ್ 21ನೇ ತಾರೀಕು ನವಮಿ ತಿಥಿಯಂದು ಬಂದಿದೆ. 3ನೇ ಶುಕ್ರವಾರ ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಎಂದು ಬಂದಿದ್ದು, ಇನ್ನು 4ನೇ ಶುಕ್ರವಾರ ಹಾಗೆ ಕೊನೆಯ ಶುಕ್ರವಾರ ಸೆಪ್ಟೆಂಬರ್ 4ರಂದು ಅಷ್ಟಮಿಯ ತಿಥಿಯ ದಿನ ಬಂದಿದೆ. ಅದೇ ಕೊನೆಯ ಶುಕ್ರವಾರವಾಗಿದೆ. ಇನ್ನು 11ನೇ ತಾರೀಕು ಅಮಾವಾಸ್ಯೆ ದಿನ ಕೂಡ ಶುಕ್ರವಾರ ಇದೆ. ಆದರೆ ಅವತ್ತು ಅಮಾವಾಸ್ಯೆ ಇರೋದ್ರಿಂದ ನಾವು 4 ಶುಕ್ರವಾರಕ್ಕೆ ಮುಗಿಸ್ತಾ ಇದ್ದೀವಿ. ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳಗೌರಿಯನ್ನು ಪೂಜೆ ಮಾಡೋರಿಗೆ ಮಂಗಳವಾರಗಳು ಎಷ್ಟು ಬಂದಿದೆ ಹಾಗೆ ಯಾವ ದಿನ ಬಂದಿದೆ ಅನ್ನೋದನ್ನು ನೋಡೋದಾದರೆ, ಮೊದಲನೇ ಮಂಗಳವಾರ ಆಗಸ್ಟ್ 18ನೇ ತಾರೀಕು ಷಷ್ಠಿ ದಿನ ಬಂದಿದೆ. 2ನೇ ಮಂಗಳವಾರ ಆಗಸ್ಟ್ 25ನೇ ತಾರೀಕು ತ್ರಯೋದಶಿ ದಿನ ಬಂದಿದೆ. ಇನ್ನು 3ನೇ ಮಂಗಳವಾರ ಸೆಪ್ಟೆಂಬರ್ 1ನೇ ತಾರೀಕು ಚೌತಿಯ ದಿನ ಬಂದಿದ್ದು, 4ನೇ ಹಾಗೂ ಕೊನೆಯ ಮಂಗಳವಾರ ಸೆಪ್ಟೆಂಬರ್ 8ರಂದು ದ್ವಾದಶಿಯ ತಿಥಿಯ ದಿನ ಮುಕ್ತಾಯಗೊಳ್ಳಲಿದೆ. ಅದೇ ರೀತಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ನಾವು ಆಗಸ್ಟ್ 21ನೇ ತಾರೀಕು 2ನೇ ಶುಕ್ರವಾರ ನವಮಿ ತಿಥಿಯ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಆಗಸ್ಟ್ 21ಕ್ಕೆ ನೂಲ ಹುಣ್ಣಿಮೆ ಹಾಗೂ ಸಹೋದರ ಸಹೋದರಿಯರ ಬಾಂಧವ್ಯದ ಪ್ರತೀಕವಾಗಿರುವಂತಹ ರಕ್ಷಾಬಂಧನ ಹಬ್ಬವನ್ನು ಕೂಡ ನಾವು ಆಚರಣೆ ಮಾಡ್ತಿದ್ದೀವಿ. ಅದೇ ರೀತಿ ಆಗಸ್ಟ್ 31ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರಲಿದ್ದು, ಅದೇ ರೀತಿ ಸೆಪ್ಟೆಂಬರ್ 3 ಮತ್ತು 4ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡ್ತಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶ್ರಾವಣ ಮಾಸದಲ್ಲಿ ಆಚರಿಸುವ ಪೂಜೆ, ವ್ರತಗಳು, ಹಬ್ಬಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬೇಗನೆ ಬರುತ್ತೆ.